ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾರ್ಮಲಿ ನಾವೆಲ್ಲರೂ ಪ್ಯಾಲೇಸ್ಗೆ ಅಂದರೆ ಬ್ಯಾಂಗ್ಳೂರ್ ಪ್ಯಾಲೇಸ್ಗೆ ಹೋಗಿರ್ತೀವಿ. ಪ್ಯಾಲೇಸ್ ಗ್ರೌಂಡ್ನ ಮದುವೆ ಅಂತಂದರೆ ನಾರ್ಮಲಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಮತ್ತು ತುಂಬ ಎಕ್ಸೈಟ್ಮೆಂಟಿಂದ ಹೋಗ್ತೀವಿ. ನಾನು ಕೂಡ ಅಷ್ಟೇ ಫಸ್ಟ್ ಟೈಮ್ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಮದುವೆನ ಅಟೆಂಡ್ ಮಾಡೋಕ್ಕೆ ಹೋಗಿದ್ದು. ಬಟ್ ಎಷ್ಟು ಖುಷಿಯಿಂದ ಹೋಗಿದ್ನೋ ಅಲ್ಲಿ ಹೋಗೋಷ್ಟರಲ್ಲಿ ಅಷ್ಟೇ ಮೀಟರ್ ಆಫ್ ಆಗೋಗಿತ್ತು. ಯಾಕೆ ಅಂತಂದರೆ ನಮ್ಮ ಟ್ರಾವೆಲಿಂಗು ಅಷ್ಟೊಂದು ಲಾಂಗ್ ಆಗಿತ್ತು. ನಾವು ಮನೇನ 7 ಗಂಟೆಗೆ ಬಿಟ್ವಿ ಸಾಯಂಕಾಲ, ಬಟ್ ರೀಚ್ ಆಗೋಷ್ಟೊತ್ತಿಗೆ ರಾತ್ರಿ 9:30 ಆಗೋಗಿತ್ತು. ಇಷ್ಟೊಂದು ಟ್ರಾಫಿಕಲ್ಲಿ ಬರಬೇಕಾಗಿತ್ತ ನಿಜವಾಗ್ಲೂ ಅಂತ 1 ಮಿನಿಟಿಗೆ ಅನಿಸ್ಬಿಡ್ತು. ಇಲ್ಲಿ ಟ್ರಾವೆಲ್ ಮಾಡೋ ಟೈಮಲ್ಲಿ ನಾವು ಊರಿಗೆ ರೀಚ್ ಆಗ್ಬಿಡ್ಬೋದಿತ್ತಲ್ಲ ಅಂತ ನಾನು ನಮ್ಮ ಮಮ್ಮಿಯೆಲ್ಲ ನಗ ಆಡ್ಕೊಂಡು ಬರ್ತಾ ಇದ್ವಿ. ಇನ್ನು ಡೆಕೋರೇಷನ್ಸ್ ವೈಸಿಗೆ ಬಂದರೆ ಸಿಂಪಲ್ ಆಗಿದ್ರು ತುಂಬ ಸೂಪರಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮದುವೆ ಹೆಣ್ಣು ಗಂಡಿಗಿಂತ ಬೇರೆಯವರು ಆ ಲೈಟಿಂಗ್ಸ್ ಮುಂದೆ ನಿಂತ್ಕೊಂಡು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದೇ ಜಾಸ್ತಿ. ಇವಾಗೆಲ್ಲ ಅದೇ ಅಲ್ವಾ ಟ್ರೆಂಡಿಂಗು. ಫುಲ್ ಟಯರ್ಡ್ ಆಗಿದ್ದು ನಾನು ಫಸ್ಟ್ ಹೋಗಿದ್ದು ಜ್ಯೂಸ್ ಕಾರ್ನರ್ಗೆ. ಒಂದು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ನ ಕುಡಿದು ನಾನು ರೀಜುವಿನೇಟ್ ಮಾಡಿಕೊಂಡೆ. ಸಿಂಗಾರ ಸಿರಿಯೇ ಅಂತ ಫುಲ್ಲು ಫೋಟೋ ಶೂಟು ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಆಯಿತು ನೋಡಿ. ಇವಾಗ ನನಗೆ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದ ಕಾನ್ಸೆಪ್ಟು ಇದು ನೋಡಿ. ಆನ್ ದ ಸ್ಪಾಟ್ ಫೋಟೋನ ಕ್ಲಿಕ್ ಮಾಡಿ ಅಲ್ಲೇ ಅವರು ಫೋಟೋ ಕಾಪಿನ ಕೂಡ ಕೊಟ್ಬಿಡ್ತಾರೆ. ಅದ್ರ ಪಕ್ಕದಲ್ಲಿ ವಿಗ್ಗಳನ್ನ ಇಟ್ಟಿದ್ರು, ಕ್ರೇಜಿ ವಿಗ್ಸ್ಗಳು. ನಾನು ಯಾರಿಗೂ ಕೇರ್ ಮಾಡಿಲ್ಲ, ನನಗೆ ಯಾವುದ್ಯಾವ್ದು ವಿಗ್ ಬೇಕು ಅದನ್ನೆಲ್ಲ ಹಾಕ್ಕೊಂಡು ಕ್ರೇಜಿ ಪೋಸಸ್ಗಳನ್ನ ಕೊಡ್ತಾಯಿದ್ದೆ. ಕ್ರೇಜಿನೆಸ್ಸಲ್ಲಿ ನನ್ನನ್ನು ಮ್ಯಾಚ್ ಮಾಡೋರು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಹೇಗೆ ಬೇಕೋ ಹಾಗೆ ಬದುಕಬೇಕು. ನಾವು ಹೀಗಿದ್ರು ಜನ ಮಾತಾಡ್ತಾರೆ, ಇನ್ನೊಂದು ಥರ ಇದ್ರು ಜನ ಮಾತಾಡ್ತಾರೆ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಸೊ ನಮ್ಗೆ ಹೆಂಗೆ ಬೇಕೋ ನಾವು ಹೆಂಗಿದ್ರೇ ಲೈಫಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯ. ಕೊನೆಗೆ ನಮ್ಮ ಜೊತೆ ಏನು ಬರುತ್ತೆ, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದ ಮೆಮೊರೀಸ್ ಅಷ್ಟೇ ಅಲ್ವಾ. ಇದು ನೋಡಿ ಫಂಕ್ಷನ್ ಹಾಲ್. ಇನ್ನು ಇವರೇ ಮದುವೆ ಹೆಣ್ಣು ಗಂಡು. ಈ ಹೆಣ್ಣು ಹಾಕಿರುವಂತಹ ಲೆಹೆಂಗಾ ಅದೆಷ್ಟು ಸಾವಿರ ಇದೆಯೋ ಖಂಡಿತವಾಗ್ಲೂ ಹೇಳೋಕ್ಕೆ ಆಗಲ್ಲ. ಬಿಕಾಸ್ ಈಗೆಲ್ಲ ರೇಟ್ಗಳ ಬೆಲೆ ಗಗನಕ್ಕೇರಿದೆ. ಬರ್ದಿರೋ ಆ ಫೇಕ್ ಸ್ಮೈಲ್ನ ಕ್ಯಾಮ್ರಾ ಮುಂದೆ ಕೊಟ್ಟು ಬೇಸತ್ತೋಗಿರೋ ಗಂಡು ಹೆಣ್ಣಿಗೆ ಒಂದು ಫನ್ ಎಲಿಮೆಂಟ್ ಅಂದರೆ ಯಾರಿಗೆ ಇಷ್ಟ ಅಂತ ಹೇಳಬಹುದು. ಇನ್ನು ಫುಡ್ನ ಸರ್ವ್ ಮಾಡೋಕ್ಕೆ ಬೆಣ್ಣೆ ತೆರೆಯಿರೋ ಹುಡುಗಿರು ಸ್ಯೂಟು ಹಾಕ್ಕೊಂಡು ಫುಡ್ನ ಸರ್ವ್ ಮಾಡ್ತಿದ್ರೆ ಹುಡುಗರು ಫುಡ್ನೇ ತಿನ್ನೋದೋ ಹುಡುಗಿರ್ನೇ ನೋಡೋದು ಅಂತ ಕನ್ಫ್ಯೂಸ್ ಆಗಿ ನಿಂತ್ಕೊಂಡಿದ್ರು. ನಾನಂತೂ ಫುಡ್ ತಿನ್ನೋದಕ್ಕಿಂತ ಈ ಥರ ಸೈಡ್ ಸ್ನ್ಯಾಕ್ಸ್ನ ತಿನ್ನೋದೇ ಜಾಸ್ತಿ ಆಗೋಗಿತ್ತು. ಪಾನಿಪುರಿ, ಬೇಲ್ಪುರಿ, ಸೇವ್ ಪುರಿ, ಆ ಪುರಿ ಈ ಪುರಿ ಅಂತ ವೆರೈಟೀಸ್ ಇತ್ತು. ಬಟ್ ನನಗೆ ಯಾವ್ದು ಬೇಕೋ ನಾನು ಅದನ್ನು ಮಾತ್ರನೇ ತಿಂತಿದ್ದೆ. ನೋಡಿ ಪಂಚೆ ಹಾಕ್ಕೊಂಡಿರೋ ತಾತ ಪಿಜ್ಜಾ ತಿಂತವ್ರೆ. ಬಟ್ ನಾನಂತೂ ಅದರಿಂದ ದೂರ ಓಡೋಗ್ಬಿಡ್ತೀನಿ. ನನಗೂ ಪಿಜ್ಜಾಗೂ ಖಂಡಿತವಾಗ್ಲೂ ಬರಲ್ಲ. ವೆರೈಟೀಸ್ ಆಫ್ ಫುಡ್ ಇದ್ರೂ ಕೂಡ ನನಗೆ ಯಾವ್ದು ಬೇಕು ನಾನು ಅದನ್ನು ಮಾತ್ರ ತಿಂತಿದ್ದೆ. ಸುಮ್ಮನೆ ಫುಡ್ನ ವೇಸ್ಟ್ ಮಾಡೋದು ಒಳ್ಳೇದಲ್ಲ ಅಲ್ವಾ. ಆ್ಯಕ್ಚುಲಿ ಅಲ್ಲಿ ಎಷ್ಟು ವೆರೈಟೀಸ್ ಇತ್ತು ಅಂತಂದರೆ ಕೆಲವೊಂದು ಫುಡ್ಗಳನ್ನ ನನಗೆ ಹೆಸರು ಹೇಳೋಕ್ಕೂ ಬರಲ್ಲ. ನಾನು ಮಮ್ಮಿ ಕೆಲವೊಂದನ್ನು ನಗಾಡ್ಕೊಂಡಿದ್ದದ ಇದೆ ಅಂತ ಹೇಳ್ಕೊಂಡು ಆಡ್ಕೊಂಡಿದ್ವಿ. ಇನ್ನು ಇಲ್ಲಿ ನೋಡಿ ಸ್ವೀಟ್ ಆಗಿರೋ ನಮ್ಮ ಮಮ್ಮಿ ಸ್ವೀಟ್ಸ್ನ ಹಾಕ್ಕೊಂಡು ತಿಂತಾಯಿದ್ದಾರೆ. ನಮ್ಮ ಮಮ್ಮಿಗೆ ಗುಲಾಬ್ ಜಾಮೂನ್ ಅಂದರೆ ಇಷ್ಟ. ಎಲ್ಲೋದ್ರೂ ಅವ್ರು ಅದನ್ನು ತಿಂತಾರೆ. ಬಟ್ ನಾನು ಸ್ವೀಟಿಂದ ಸ್ವಲ್ಪ ದೂರ. ಬಟ್ ಆದರೂ ನಮ್ಮ ಮಮ್ಮಿ ಫೋರ್ಸ್ಗೆ ಒಂದು ಸ್ವಲ್ಪ ತಿನ್ಕೊಂಡು ಮ್ಯಾನೇಜ್ ಮಾಡ್ಕೊಂಡಿದ್ದೆ. ಇನ್ನು ಇದು ಬೊಫೆ ಸಿಸ್ಟಮು. ನನಗೆ ಎಲ್ಲೋದ್ರೂ ಬೊಫೆ ಸಿಸ್ಟಮ್ ಅಂದರೆ ಇಷ್ಟನೇ ಆಗಲ್ಲ. ಯಾಕಂದರೆ ಒಂಥರ ಜೈಲಲ್ಲಿ ಪ್ಲೇಟ್ ಹಿಡ್ಕೊಂಡು ಊಟಕ್ಕೋಸ್ಕರ ಹೋದಂಗಿರುತ್ತೆ ಲೈನಲ್ಲಿ ಅದು. ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವ. ಎಲ್ಲೆಲ್ಲಿ ಹೆಂಗಿರುತ್ತೋ ಅದಕ್ಕೆ ಹೊಂದಾಣಿಕೆ ಆಗೋಗೋದೇ ಜೀವನ. ಫುಡ್ ಮಾತ್ರ ಆಸಮ್ ಆಗಿತ್ತು. ಬಾರಿ ಭೋಜನ ತೆಂದು ತೇಗಬೇಕು ಸರ್ಜನ ಅನ್ನೋ ಥರ ಎಂಜಾಯಬಲ್, ಸೂಪರ್. ಇನ್ನು ಇದು 360 ಡಿಗ್ರಿ ಕ್ಯಾಮ್ರಾ. ಸೆಂಟ್ರಲ್ಲಿ ನಿಂತ್ಕೊಂಡು ನಾವು ಒಂದು ಫೋಸ್ನ ಕೊಡ್ತಾ ಇದೆ. ಕ್ಯಾಮ್ರಾ ನಮ್ಮ ಸುತ್ತಾ ಇರುತ್ತೆ. ಅಕ್ಕಪಕ್ಕದವರೆಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ. ಒಂಥರ ಹೀರೋಯಿನ್ ಫೀಲ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಇದು ಫೈನಲ್ ಔಟ್ಪುಟ್ಟು. ಆನ್ ದ ಸ್ಪಾಟ್ ಮ್ಯೂಸಿಕ್ ಸೆಟ್ ಆಗಿ ನಮಗೆ ವಾಟ್ಸಪ್ಪಲ್ಲಿ ಅವರೇ ಕಳಿಸ್ಬಿಡ್ತಾರೆ. ಫೈನಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬಿ ಹ್ಯಾಪಿ, ನೋ BP. ಯಾರಿಗೋಸ್ಕರ ತಲೆ ಕೆಡಿಸ್ಕೊಂಬೇಡಿ. ಹೆಂಗೆ ಬೇಕೋ ಹಂಗಿರಿ, ಖುಷಿಯಾಗಿರಿ. ಸದ್ಯಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು.